ಎಲ್ಲಿ ಹೋಗಿದ್ವಿ? ಈಗೆದ್ರೆ ಅಪ್ಪ ಬಾರಿ ದೌಡ ಎದ್ದಿರಿ. ಅದು ಯಾವ ಸೂಟಿ ಇತ್ತಲ್ವೇ, ಅದಕ್ಕೆ ತಡ ಮಾಡಿ ಎದ್ದೆ. ಹೌದು ನೋಡಪ್ಪ, ನೀನೇನ ದುಡಿಯೋ ಗಂಡ್ಸದಿ. ವಾರದಾಗ ಒಂದ ದಿನ ನಿನಗೂ ಟೈಮ್ ಸಿಗದ ರೆಸ್ಟ್ ಮಾಡಕಂತಂದು ನೀ ಮಕ್ಕೊಂತಿ ಖರೆ. ಆದ್ರೆ ನಿನ್ ಹೆಂಡತಿ ಯಾವ ಆಫೀಸ್ಗೆ ಹೋಗಿ ದುಡಿದು ಬರಾಕತ್ತಾಳಂತಂದು 12-13ವರೆಗೂ ಮಕ್ಕೋತಾಳ ಯಪ್ಪ. ಅದು ಯಾಕ್ರಿ ಅತ್ತಿಯಾರ ಹಂಗೆ ಮಾತಾಡತ್ತೀರಿ? ಯಾಕೋ ನಿಮ್ದು ಮಾತಾಡೋ ದಾಟಿನ ಬದಲಾಗೈತಲ್ರಿ. ಹೌದವಾ, ಅತ್ತಿದೀರಾದವ್ರು ಒಟ್ಟ ಸಸ್ತ್ಯಾರಿಗೆ ಸರದ್ ನಿಲ್ಲು ಅನ್ನಬಾರ್ದು ನೋಡು. ಅಂದ್ವಿ ಅಂದ್ರೆ ಬರೇ ಮಾತಾಡೋ ದಾಟಿ ಬದಲಾಗೈತಿ. ಕಿರಿಕಿರಿ ಇಡ್ತಾರು, ನಿಗ್ರಹ ಇಡ್ತಾರು, ನಮ್ಮನ್ನು ಕಂಡ್ರೆ ಸೇರೋದಿಲ್ಲ, ಉರುಸ್ಕೋತಾರು, ಕೆಟ್ಟಿದಿರಿ ಕೆಟ್ಟವ್ರು, ಇವೆಲ್ಲ ಪಟ್ಟ ಕೊಡಕ್ಕೆ ಚಲೋ ಮಾಡಿಬಿಡ್ತೀರಿ. ಹಂಗೆ ನೀನು ಇವತ್ತು ಚಲೋ ಮಾಡಿದಿ ಬಿಡವ, ನಾ ಬದಲಾಗೇನಿ ಅಂತಂದು. ಏನು ಬದಲಾವಣೆ ಕಾಣ್ತೀವ ನಿನಗೆ? ಯಾವ ಏನಿದೆ? ಅಲ್ಲ, ಊರಾಗಿದ್ದ ಫೋನ್ಯಾಗ ಅಂತ ಚಂದ ಮಾತಾಡ್ತಿದ್ದಿ, ಈಗ ಯಾಕೆ ಹಿಂಗೆ ಮಾಡಾಕತ್ತಿ? ಫೋನ್ಪಾ ಊರಾಗಿದ್ದಾಗ ಇಲ್ಲಿ ಏನ್ ನಡೀತೈತೆ ಅನ್ನೋದು ಗೊತ್ತಾಕಿದ್ದಿಲ್ಲ, ಕಣ್ಣಿಗೆ ಕಾಣ್ತಿದ್ದಿಲ್ಲ. ಫೋನ್ಯಾಗ 2 ಬಣ್ಣದ ಮಾತು ಬರ್ತಿದ್ವು, ಕೇಳ್ತಿದ್ದೆ, ಸುಮ್ಮನೆ ಹಾಕಿದ್ದೆ. ಇಲ್ಲಿ ಬಂದ ಮೇಲೇನೋ ಗೊತ್ತಾಗತ್ತೈತಲ್ಲಪ್ಪ, ನೀವು ಎಷ್ಟು ಚಂದ ಬಾಳೆ ಮಾಡಾಕತ್ತೀರಿ, ಎಷ್ಟು ಚಂದ ಇಲ್ಲಿ ಸಂಸಾರ ಮಾಡಾಕತ್ತೀರಿ ಅನ್ನೋದು ಇಲ್ಲಿ ಇಲ್ಲಿ ಬಂದ ಮ್ಯಾಗ ಗೊತ್ತಾಗತ್ತೈತೆ ನನಗೆ. ಅತ್ತಿಯರಿ ಈಗ ಏನಾಗೈತೆ ಅಂತಂದು ಇಟ್ಟು ರಗಳಿ ರಾದಂತ ಮಾಡ್ಕೊಂಡು ನಿಂತೀರಿ. ಅಲ್ಲಿ ಏನಾಗೈತೆ ಅನ್ನೋದು ನಿಮ್ಮ ಮನಸ್ಸಿನಾಗ ಏನೈತೆ ಅನ್ನೋದ್ರ ಬಾಯಿ ಬಿಟ್ಟು ಹೇಳಿದ್ರೆ ನಾವು ಸರಿಯಾರ ಮಾಡ್ಕೊಳಕ್ ಬರ್ತೈತಿ. ಹಿಂಗೆ ಸುಮ್ಮನೆ ಏನೋ ಅರ್ತಿಲ್ದಂಗೆ ಒಂದು ಏನಾರ ಹೇಳಾಕತ್ತೀರಿ, ನಾವು ಏನಂತ ಅರ್ಥ ಮಾಡ್ಕೋಬೇಕ್ರಿ? ಹೋದಿಲ್ ಮದ. ನಾನು ಅದನ್ನಂತೀನಿ. ಅಲ್ಲಿ ಎದ್ರ ಸಂಬಂಧ ಹಿಂಗೆ ತಗದಿ ಅನ್ನೋದ ತಿಳಿವಲ್ದು ಬೇ, ಏನಾಗೈತಿ? ಹೌದಪ್ಪ, ಅಂದ್ರೆ ನಿನಗೆ ಅನಸ್ತನ ನಾನು ಜಗಳ ತೆಗಿಯಾಕತ್ತೇನೆ ಅನಸ್ತನ? ಏನ್ ನಾನು ಕಿತ್ತಿದಿ ಮಾಡಾಕತ್ತೇನೆ ಮನ್ಯಾಗ ಅನಸ್ತ? ಏನ್ ಅನ್ಸಾಕತ್ತೈತೆ ಅಂತ ಹಿಂಗೆ ಅನ್ನಕತ್ತೀರಿ ನೀವು? ಯವ್ವ, ನಾವೊಂದು ಮಾತಾಡಿದ್ರೆ ನೀವೊಂದು ಮಾತಾಡ್ತೀಯಲ್ಲ ಬಿ. ನಾವೇನಂದ್ವಿ ಹೇಳಿ, ನೀ ಏನು ಹೇಳಾಕತ್ತಿ? ಹೌದಪ್ಪ, ಮತ್ತೆ ನನಗೆ ವಯಸ್ಸಾಗೈತಿ, ನನಗೆ ನರಳು ಮರಳು ಒಂದು ಚಲೋ ಆಗ್ಯಾವು, ನನಗೆ ನೀವೇನು ಹೇಳ್ತೀರ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ನೀವೊಂದಂದ್ರೆ ನಾ ಒಂದು ಅನ್ನಕತ್ತೇನೆ ಅತ್ತ. ಯಾವ ತಲಿ ತಿನ್ನಬೇಡ, ಏನು ಹೇಳ್ಬೇಕತ್ತಿ ಅದನ್ನ ನೇರ ಹೇಳು. ನಮ್ಮ ಕಡೆಯಿಂದ ಏನಾರ ತಪ್ಪಾಗಿದ್ರೆ ನಾವಿಬ್ರು ಸರಿ ಮಾಡ್ಕೊಂತೀವಿ. ಹಿಂಗೆ ಮನಸ್ಸಿನಾಗ ಇಟ್ಕೊಂಡೆ ನೀ ಬಾಯಾಗ ಒಂದು ಮಾತಾಡಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಹೇಳ್ತಿ ಚಲೋನ ಟ್ರೈನಿಂಗ್ ಕೊಟ್ಟಾಳು, ಅವನ ಹತ್ರ ಜಬರ್ದಸ್ತ್ ಮಾಡಿ ಮಾತಾಡೋದು. ಏನು ಮಾತಾಡತ್ತೀವಿ ನೀ? ಎಲ್ಲಿದಾರ ಮಾತು ತೊಗೊಂಡು ಹೋಗಿ ಎಲ್ಲಿಗಾರ ಯಾಕೆ ಹಚ್ಚಕತ್ತಿ? ನಾವು ಒಂದಂದ್ರೆ ನೀವೊಂದು ಯಾಕೆ ಅನ್ನತ್ತಿ? ಅದನ್ನು ಅನ್ನೋಂಗಿಲ್ಲ ನಿನಗೆ. ಈಗ ಅದಕ್ಕೂ ಒಂದು ಏನಾರ ಹೇಳ್ತಿ. ಇವಾಗ ನೀನು ಏನಾಗೈತಿ ಹೇಳಿ, ಏನು ಎದ್ರ ಸಂಬಂಧ ಈಗ ಇದನ್ನ ಮಾತಾಡಕತ್ತಿ? ನಮ್ಗೆ ಒಟ್ಟು ತಿಳಿಯಂಗೆ ಹೇಳು. ಈಗ ನಾ ಏನು ಹೇಳಪ್ಪ? ನಾ ಏನು ಹೇಳೋದೈತಿ ಮನ್ಯಾಗ? ನೀವು ಮನಾರ್ ತಿಳಿದವ್ರು ಅದೀರಿ, ನಿಮಗೂ ಗೊತ್ತಿರ್ತೈತಿ. ನಾ ಏನು ಮಾತಾಡೋದಿರ್ತೈತಿ? ಏನಿಲ್ಲಪ್ಪ, ನಾ ಏನೇನು ಹೇಳಿಲ್ಲ, ನಾ ಏನು ಮನಸ್ನಾಗ ಇಟ್ಕೊಂಡು ಮಾತಾಡತ್ತಿಲ್ಲ. ಸುಳ್ಳ ನೀವ್ಯಾಕೆ 16 ವಿಚಾರ ಮಾಡಕತ್ತೀರಿ? ನಾ ಏನಾರ ಅನ್ಕೊಂಡೇನೆ ಅನ್ನೋದು, ಇಷ್ಟಕ್ಕೂ ನಾ ಏನಾರ ಅನ್ಕೊಂತೀವಿ ನೀ ಬಿಡ್ತೇನೆ ಅನ್ನೋದು ನಿಮಗೇನು ಫರಕ್ ಬೀಳೋದೈತಿ? ಏನಿಲ್ಲ, ನಿಮ್ಗೆ ಇಚ್ಛೆ ಬಂದಂಗೆ ಮಾಡಕತ್ತೀರಿ, ಇಚ್ಛೆ ಬಂದಂಗೆ ಮಾಡ್ರಿ. ಅತ್ತಿಯರ ನನ್ಗಿಂತ ಏನಾರ ತಪ್ಪಾಗಿದ್ರೆ ಹೇಳ್ರಿ, ನಾ ಸರಿ ಮಾಡ್ಕೊಳ್ತೀನಿ. ಇಲ್ಲವಾ, ನೀ ಅಂತಾರ ಮನಿಂದ ಬಂದಕಿ, ನಿನ್ನ ಕಡೆಯಿಂದ ತಪ್ಪಾಕತ್ತೆ ಅಂದ್ರ ನನ್ನ ಬಾಯ ಹುಳ ಬೀಳ್ತಾವ. ಇಲ್ಲವಾ, ನಿನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ, ನಂದ ಬಂದಿದ್ದ ತಪ್ಪಾಗೈತಿ ಅಷ್ಟ. ಯೋಬೆ ನೋಡ, ಏನಾರ ಒಂದಂದ್ರೆ ಏನಾರ ಒಂದು ತಿಳ್ಕೊಂತಾಳ. ಯಾಕೆ ಹಿಂಗೆ ಮಾಡತ್ತಿದ್ದಾಳು ಶಿಲ್ಪ ಈಕಿ? ನನಗೂ ಅದ ತಿಳಿವಲ್ದು ಮದ. ಅಲ್ಲ, ನಿನ್ನೆವರೆಗೂ ಚಲೋನ ಇದ್ರು, ಇವತ್ತು ಮುಂಜಾನಿಂದ ಯಾಕೆ ಹಿಂಗೆ ಚಲೋ ಮಾಡಿದ್ದಾರೆ? ನನಗನಿಸ್ತೈತಿ ಆ ಸೇಟುವಂಟಿ ಮನೆ ನೀವಂತ ತಲೆ ತಿನ್ಬೇಡ ಶಿಲ್ಪ. ಅವ್ರ ಮನೆಗೆ ಹೋದ್ರೆ ಏನಾಕತ್ತೀಗ? ಅದಲ್ಲ ಮದ, ನೀನು ಚೀರ್ಬೇಡ. ಅಂಟಿ ಯಾಕೋ ಈ ನಡುವೆ ಒಂಚೂರು ನಮ್ಮ ವಿಚಾರದಾಗ ಹೊಟ್ಟೆ ಉರಿ ಪಟ್ಕೊಳತ್ತಾಳ ಅಂತ ಅನ್ಸಾತತ್ ನನಗೆ. ಆಕೇನಾರ ಎತ್ತಿ ಕಟ್ಟಿ ಕಳಿಸಿದ್ಲೇನೋ, ಏನಾರ ಆಕಿಗೆ ನಮ್ಮ ಅತ್ತಿಗೆ ನಮ್ಮ ಮೇಲೆ ಅಸಮಾಧಾನ ಮೂಡಂಗೆ ಏನಾರ ಹೇಳಿ ಕಳಿಸಿದ್ಲೇನೋ, ಹಿಂಗೆ ಅನ್ಸಾತೈತಿ ನನಗೆ. ಶಿಲ್ಪ, ನೀನು ನಮ್ಮ ಊನಂಗೆ 12 ವಿಚಾರ ಮಾಡಕ್ಕೆ ಹೋಗಬೇಡ. ಇಲ್ಲದನ್ನ ಊಹಾಪವನ್ನು ಮಾಡ್ಕೋಬೇಡ. ಮತ್ತು ಇನ್ನೊಂದು ತಿಳ್ಕೊ, ನಮ್ಮ ಯಾರ್ದು ಮಂದಿ ಮಾತನ್ನ ಕಿವಿಗೆ ಹಾಕೊಂಡು ಬಾಳೆ ಮಾಡಕ್ಕೆ ಅಲ್ಲಕ್ಕಿ. ಇಷ್ಟು ವರ್ಷನೇ ಯಾರ್ದು ಮಂದಿ ಮಾತು ಕೇಳ್ಕೊಂಡು ಜೀವನ ಮಾಡಿಲ್ಲಕ್ಕಿ. ಹಂಗೆ ನಿನ್ನ ವಿಚಾರದಾಗೂ ಏನು ನಿನ್ನದು ಮಂದಿ ಮಾತು ಕೇಳಿ ನಿನ್ನ ಮ್ಯಾಗ ಕಿರಿಕಿರಿ ಹಿಡಿದು ನಿಗ್ರಹ ಮಾಡೋದು ಏನು ಮಾಡೋದಿಲ್ಲ. ಸುಳ್ಳ ನೀನೇ ಏನಾರು ವಿಚಾರ ಮಾಡ್ತಿ. ನಮ್ಮ ಅವ್ಗೆ ಬೇರೆ ವಿಚಾರದಾಗ ಸಿಟ್ಟು ಬಂದತ್ತೆ ಅನಿಸ್ತೈತಿ ನನಗೆ. ಬೇರೆ ವಿಚಾರದಾಗ ಅಂದ್ರೆ ನನ್ನ ಕಡೆಯಿಂದ ಏನಾದರೂ? ನನ್ನ ಕಡೆಯಿಂದ ಏನು ತಪ್ಪಾಗೇ ಇಲ್ಲ. ನಾನು ಏನು ಮಾತಾಡೇ ಇಲ್ಲ ಅತ್ತಿಯರಿಗೆ. ಆಕಿಗೆ ಆ ಸೇಟುವಂಟಿ ಏನಾರ ಹೇಳಿಕೊಟ್ಟಿದ್ದಕ್ಕೂ ಸಿಟ್ಟು ಮಾಡ್ಕೊಂಡಿಲ್ಲ. ನೀ ಏನಾರ ಅಂದಿದ್ದಕ್ಕೂ ಬೇಸರ ಸಿಟ್ಟಾಗಿಲ್ಲ ಆಕಿಗೆ. ನಾನು ಅನಿಸಿದ ಮಟ್ಟಿಗೆ ಆಕೆ ಮಾತಾಡೋ ದಾಟಿ ಮ್ಯಾಗ ಹೇಳ್ಬೇಕಂದ್ರೆ ನಾವು ತಡ ಆಗಿ ಎದ್ದಿದ್ದಕ್ಕಿಗೆ ಸಿಟ್ಟು ಬಂದೈತಿ. ಅದ್ರಾಗೂ ನೀ ತಡ ಆಗಿ ಎದ್ದಿರೋದು ಸಿಟ್ಟು ಬಂದೈತಿ ಆಕಿಗೆ. ಅಲ್ಲ ಮದ, ಹಂಗೇನಾರ ನಾ ತಡ ಆಗಿ ಹೇಳೋದು ಬೇಡ, ದೌಡ್ ಹೇಳ್ಬೇಕು ಅಂತಂದು ಹೇಳಿದ್ರೆ ನಾ ದೌಡ ಹೇಳ್ತೀನಿ. ಹಂಗೂ ನಾ ದಿನ ಹೇಳತ್ತೇನಿಲ್ಲೋ. ಇವತ್ತು ಸೂಟಿ ಇತ್ತು ಅಂತಂದು ನಂಗೆ ಅರ್ಥ ಆಕೈತಿ ಶಿಲ್ಪ. ನೀ ದಿನ ದೌಡ ಹೇಳ್ತಿ, ನನಗೆ ಸುಟಿ ಇದ್ದಾಗ ಅಷ್ಟು ತಡ ಆಗಿ ಹೇಳ್ತಿದ್ದೆ ಅಂತ. ಯಾವಾಗ ನಾವಿಬ್ಬರೇ ಇದ್ದೀವಿ ನಡೀತಿತ್ತು, ಹೊರಗಡೆಯಿಂದ ಏನಾರ ನಾಷ್ಟ ತಂದು ತಿಂದು ಸುಮ್ಮನೆ ಕುಂಡಿರ್ತಿದ್ವಿ. ಆದರೆ ಅವು ಇದ್ದಾಗ ಹಂಗೆ ಮಾಡೋಕೆ ಆಗೋದಿಲ್ಲ ಶಿಲ್ಪ. ನೀ ಏನೋ ಬೇಸರ ಮಾಡ್ಕೋಬೇಡ. ಅವ್ವ ಇನ್ನು ಇಲ್ಲೇ ಅಂತೂ ಇರತ್ತಾಳೆ. ಒಂದಿಟ್ಟು ನಿನಗೂ ತ್ರಾಸಾದರೂ ಅಡ್ಡೆ ಇಲ್ಲ. 5-6 ದಿನನೂ ಒಂದಿಟ್ಟು ದೌಡ ಹೇಳೋದು ರೂಢಿ ಮಾಡ್ಕೊಂಬಿಡು. ಅಯ್ಯೋ ಮಾದ, ಅಷ್ಟೇ ಓದಿಲ್ಲ, ದಿನಾನು ಹೇಳ್ತೀನಿ. 5-6 ದಿನ ಒಂದು ಹೇಳೋದು ಏನು ದೊಡ್ಡ ಖರೆ ಅಂದ್ರೆ ನನಗೆ ಮುಂಜಾನೆ ದೌಡ ಎಚ್ಚರಾಗಿರ್ತೈತಿ. ಎದ್ದು ಏನು ಮಾಡೋದೈತಿ ಅಂತ ಅಲ್ಲೇ ಹಾಸ್ಯ ಉಳ್ಳಾಡ್ತಿರ್ತೀನಿ ಅಷ್ಟೇ. ಆತೇಳು,
ಏನು ದಿನ ಹೇಳೋ ಹೊತ್ತಿಗೆ ಇವತ್ತು ಎದ್ದೇಳೋದು ಅಷ್ಟೇ ಓದಿಲ್ಲ ಆತು ಬಿಡು. ಹ್ಞೂ ನಮ್ಮ ಅದಕ್ಕೆ ಸಿಟ್ಟು ಮಾಡ್ಕೊಂಡಾಳ. ನೀ ಅಂದಂಗೆ ಸೇಟು ಅಂಟಿನ ಏನಾರು ಒಂದಿಟ್ಟು ಕಿವಿ ಚುಚ್ಚಿ ಕಳಿಸಿರ್ಬೇಕು, ಇರ್ಬೋದು ಇಲ್ದೇನೆ ಇರ್ಬೋದು, ನನಗೂ ಗೊತ್ತಿಲ್ಲ. ಏನಾರ ಆಗ್ಲಿ ನಮ್ಮ ಕಡೆಗಿಂದ ನಾವು ಕರೆಕ್ಟಾಗಿದ್ದು ಬಿಡೋಣ. ಆಯ್ತು ಹೋಗಿ, ಏನು ಬೇಸರ ಮಾಡ್ಕೋಬೇಡ ನಮ್ಮ ಓನ್ ಮಾತಿಗೆ. ಒಟ್ಟು ಜಳಕಕ್ಕೆ ನೀರು ಕಾಯಕ್ಕಿಟ್ಟು ಚಾಕಿಡು, ನಾ ಒಂದಿಟ್ಟು ಹಾಲು ತೊಗೊಂಬರ್ತೀನಿ. ದೌಡ್ ತಗೊಂಡ್ ಬಾ. ಸ್ವಲ್ಪ ಏನು ನಾಷ್ಟ ಕಟ್ಟಿಸ್ಕೊಂಡು ಬರೋದು. ಏಯಪ್ಪ ಬೇಡ ಬೇಡ ಬೇಡ, ಏನು ನಾಷ್ಟ ಕಟ್ಟಿಸ್ಕೊಂಡು ಬರಕ್ಕೆ ಹೋಗ್ಬೇಡ. ಮತ್ತು ಅದಕ್ಕೂ ನಾನಾ ಹೇಳಿ ಮಾಡ್ಕೊಂಡು ತಿನ್ಲಾರ್ದೆ ನಾಷ್ಟ ಕಟ್ಟಿಸ್ಕೊಂಬಂದು ಮನ್ಯಾಗ ಬಾಳೆ ಮಾಡತ್ತಾಳತ್ತ, ಮತ್ತು ಅದಕ್ಕೂ ಹೆಕ್ಕೊಬಿಡ್ಕೊ ಚಲೋ ಆಕತಿ. ಏನು ಬೇಡ, ನಾನು ಮನ್ಯಾಗ ಮಾಡ್ತೀನಿ. ಹೋಗಿ ಹಾಲಾಡ್ ತೊಗೊಂಡು ಬಾ. ಹಂಗೆ ಬರೋ ಮುಂದೆ ಒಂದಿಟ್ಟು ಕಾಯಿಪಲ್ಲೆ ತೊಗೊಂಬಾ, ಯಾವಾರ ಸೊಪ್ಪಿದ್ರೆ ಸೊಪ್ಪು ತೊಗೊಂಡು ಬಾ, ರೊಟ್ಟಿ ಮಾಡ್ತೀನಿ. ಮೊದಲಿಗೆ ಚಹಾ ಮಾಡಿಬಿಡ್ತೀನಿ, ಇಕ್ಕಟ್ಟು ನಾಷ್ಟಕ್ಕೆ ರೆಡಿ ಮಾಡ್ತೀನಿ. ಸರಿ ಒಂದಿಟ್ಟು ಮಾರಿ ತೊಳ್ಕೊಂಬರ್ತೀನಿ, ಇಕ್ಕಟ್ಟು ಚಹಾ ಇಡ್ತೀನಿ. ಅತ್ತೀರ ಈಗ ಚಹಾ ಇಡ್ತೀನಿ ರೀ, ಮಾಡ್ಕೊಡ್ತೀನಿ. ಈ ಚಹಾ ಕೊಡೋದು ಹಂಗಿರಲಿ, ನಿಮ್ಮ ಮನ್ಯಾಗ ಇದ ಪದ್ಧತಿ ಕಲ್ಸ್ಯಾರ ನಿನಗೆ? ಯಾವ ಪದ್ಧತಿ ರೀ? ನೋಡಾಕ ಮ್ಯಾಲ ಜಾತಿ ಇರ್ತೀವಿ ನಾವು ಬಿಡು, ಹೆಂಗೋ ಕೀಳು ಜಾತಿಯವರು ನಾ ಹೆಂಗಿದ್ರು ನಡೀತೈತಿ. ನಾವು ಯಾವಾಗಲೂ ಒಂದಿಟ್ಟು ಹೊಲಗೇರಿನ ಇರ್ತೀವಿ, ಅದು ಬೇರೆ ಮಾತು. ಆದ್ರೆ ನೀ ಅಂಥ ಮ್ಯಾಲ ಜಾತಿಯಕ್ಕೆ ಆಗಿ ನಿನಗೇನು ಒಳ್ಳೇದು ಪದ್ಧತಿನ ಕಲಿಸ್ಕೊಟ್ಟಿಲ್ಲ ನಿಮ್ಮ ಮನ್ಯಾಗ. ಅತ್ತಿಯಾರ ಏನು ಹೇಳ್ಬೇಕಂತಿದ್ರು ನನಗೆ ನೇರ ಹೇಳ್ರಿ, ನನಗೆ ಹಿಂಗೆ ಕೊಂಕಳ ಸುತ್ತಿ ಮೈಲಾಕ್ ಬಂದ್ರೆ ಅರ್ಥ ಆಗೋದಿಲ್ಲ ನನಗೆ. ಅಡ್ಡಿಲ್ಲ, ದನಿನೂ ಜೋರ ಐತಿ. ಹಂಗೇನಿಲ್ರಿ, ಹಿಂಗೆ ಆರ್ತಿಲ್ಲದ ಮಾತು ಮಾತಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋಂಗೆ ಮಾತಾಡಿದ್ರೆ ಅಷ್ಟು ಅರ್ಥ ಆಕೈತಿ ನಮ್ಗೆ. ಹೌದನ? ಆಯ್ತು, ನಿನಗೆ ಅರ್ಥ ಆಗೋಂಗ ಹೇಳ್ತೀನಿ. ಅಲ್ಲ, ಹಿಂಗೆ ಹಾಳು ಹಾಸಿಗೆಗಿಂದ ಎದ್ದು ಕೈಕಾಲು ತೊಳೆದ ಮಾರಿ ತೊಳೆದ ಜಳಕ ಮಾಡ್ದೆ ಅಡ್ಗೆ ಮನೆಗೆ ಬಂದು ಒಲಿ ಹೊತ್ತು ಸಂತಂದು ಇದ ಪದ್ಧತಿನ ನಿನ್ನ ಮನ್ಯಾಗ ಹೇಳ್ಕೊಟ್ಟಿರೋದು? ನಿಮ್ಮ ಮನ್ಯಾಗ ಜಳಕ ಮಾಡಿ ಬಂದು ಅಡ್ಗೆ ನಿಂದಿರ್ಬೇಕು ಅನ್ನೋದು ಹೇಳೇ ಕೊಟ್ಟಿಲ್ಲನ? ಬೇಕು ಅಂತ ರಗಡಿ ತೆಗಾಕತ್ತ ಅತ್ತಿಯಾರ ಕಲಿಸ್ಕೊಟ್ಟಾರ ನನಗೂ. ನೀವು ಹೇಳಿದ್ರಿ ಅಲ್ಲ ನಾ ಮ್ಯಾಲ ಜಾತಿ ಕೆದೇನಿ ಅಂತ. ಮ್ಯಾಲ ಜಾತಿ ಕೆದೇನಿ ಅಂದ ಮ್ಯಾಗ ಇವೆಲ್ಲ ನಾವು ಮಾಡ್ತಿರ್ತೀವಿ. ನಾನು ಈಗ ಅದಕ್ಕೆ ಹೊಂಟಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ನಮಗೂ ಬರ್ತೈತಿ ಜಳಕ ಮಾಡಿ ಒಲಿ ಹೊತ್ತಿಸ್ಬೇಕು, ಜಳಕ ಮಾಡಿ ಅಡುಗೆ ಮಾಡ್ಬೇಕು ಅನ್ನೋದು. ಏನು ಯಾರ ಕಡೆಯಿಂದ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಅತ್ತಿನೂ ಹೇಳೋ ಹಂಗಿಲ್ಲ ನಿನಗೇನು. ಅಂದ್ರೆ ನೀವು ಮ್ಯಾಲ ಜಾತಿ ಕೆದಿಯಲ್ಲ ಅತ್ಯಾರ, ನಾ ಮ್ಯಾಲ ಜಾತಿ ಕೀಳು ಜಾತಿ ಅವೆಲ್ಲ ಏನು ಮಾತಾಡತ್ತಿಲ್ಲ. ನೀವೀಗ ಎದ್ರ ವಿಚಾರ ಮಾತಾಡತ್ತೀರೋ ಅಷ್ಟ ಮಾತಾಡ್ರಿ. ಜಾತಿ ಗೀತಿದೆಲ್ಲ ಮಾತಾಡೋಂಥ ಹರ್ಕತ್ತಿಲ್ಲ ಇಲ್ಲಿ. ಹೌದು ಬಿಡು, ಅದು ಕರೆ. ಆತು, ಇಷ್ಟ ನೋಡ್ಕೋತ ಎಷ್ಟೊತ್ತರೆಗೂ ನಿಂದಿರ್ತಿ. ಬಡ ಬಡ ಜಳಕ ಮಾಡಿ ಬಂದು ಒಟ್ಟೆ ಚಾ ಮಾಡಿ ಬಡಿ ನಮ್ಗೊಟ್ಟು ಕುಡಿತೇವೆ ಇದ ವರ್ಷ. ನಿಂದಿರಿಲಿ. ನಾಷ್ಟ ಅಡಿಗೆ ನೀನ ಮಾಡ್ಬೇಕಂತದಿಯೋ ಏನು ನನ್ನ ಮಗು ಹೇಳಿ ಪಾರ್ಸಲ್ ತರಕ್ಕೆ ಹೇಳಿಯೋ? ನಿಮಗೆ ಯಾರು ಹೇಳಿದ್ದು ನಾವು ಪಾರ್ಸಲ್ ತಂದು ತಿಂತೀವಿ ಅಂತ? ಯಾರ್ಯಾಕೆ ಹೇಳ್ಬೇಕು ನನಗೆ? ನೀ ಈಗ ಮಾಡೋದು ನೋಡಿದ್ರೆ ಗೊತ್ತಾಗಕತ್ತೈತಿ ನನಗೆ. ಗಂಡು ಸೂಟಿ ಇತ್ತಂತಂದು ಸೂರ್ಯ ನೆತ್ತಿ ಮ್ಯಾಗ ಬಂದಾನ, 11 ಗಂಟೆ ಆತು, ಇನ್ನ ಬಾಗಲು ಹೊಸ್ಲಿಕ್ಕೆ ಒಂದು ಮುಕ್ಕು ನೀರು ಬಿದ್ದಿಲ್ಲ, ರಂಗೋಲಿ ಕಂಡಿಲ್ಲ ಅದು. ಇನ್ನು ಮಧ್ಯಾಹ್ನ ಆತು, ಇನ್ಯಾವಾಗ ನೀ ನಾಷ್ಟ ಮಾಡೋದು ಅಡ್ಗೆ ಮಾಡೋದು? ಅದಕ್ಕೆ ಅದನ್ನು ಪಾರ್ಸಲ್ ತಂದ ತಿಂತೀರೇನೋ ಅಂತ ಕೇಳಿದೆ. ನಿಮ್ಮ ಮನ್ಯಾಗ ಹೊತ್ತು ಹುಟ್ಟಕ್ಕೂ ಮುಂಚೆ ಬಾಗ್ಲ ತೊಳಿಬೇಕು, ರಂಗೋಲಿ ಹಾಕಬೇಕು, ಪೂಜೆ ಮಾಡಬೇಕು, ಮನೆ ಹೆಣ್ಮಕ್ಳು ದೌಡಿ ಅದು ತಯಾರಾಗಿ ನಿಂದಿರ್ಬೇಕು, ಇವನ್ನೆಲ್ಲ ಕಲಿಸೇ ಇಲ್ಲ ನಿನಗೆ. ಒಟ್ಟು ಗಂಡ ಮಕ್ಕೊಂಡಾನಂದ್ರೆ ಗಂಡನ ಮಗಲಕ್ಕೂ 12 ಮಟ್ಟ ಮಕ್ಕೊಳಕೇನ ನೀನು? ಖರೆ ನಾನು ಸಿಟ್ಟಿಷ್ಟು ಕಂಟ್ರೋಲ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಗೊತ್ತದು. ಅತ್ತಿಯಾರ ಎಲ್ಲದಕ್ಕೂ ಮಾತಿಗೂ ನಿಮ್ಮ ಮನ್ಯಾಗ ಕಲಿಸಿಲ್ಲನೋ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ಎಲ್ಲನೂ ಕಲಿಸ್ಯಾರ. ಇಷ್ಟು ದಿನ ನಾವು ಇಬ್ಬರೇ ಇದ್ವಿ. ನಾವು ಒಬ್ಬಕ್ಕೆ ಎದ್ದು ನಾನು ಒಬ್ಬಕ್ಕೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು. ಹಾಗಾಗಿ ನಿಮ್ಮ ಮಗ ಲೇಟಾಗಿ ಹೇಳ್ತಿದ್ದ, ತಂದು ತಿಂತಿದ್ವಿ. ಆದರೆ ನೀವೀಗ ಬಂದಿರಿ ಅಲ್ಲ, ಅದಕ್ಕೆ ನಾವ ಮನ್ಯಾಗ ಮಾಡ್ತೀವಿ. ಅಂದ್ರೆ ಇಷ್ಟು ದಿನ ನಾವಿಬ್ರು ಆರಾಮಾಗಿದ್ದೀವ, ಮುದಾಡಿ ನೀ ಬಂದು ಜೋಡಾದಿ ಅಂತ ನನಗೆ ಇಂಡೈರೆಕ್ಟಾಗಿ ಹೇಳಾಕತ್ತೀಯನ? ಅತ್ತಿರ ನನಗೆ ನಿಮ್ಮ ಕುಟ ವಾದ ಮಾಡಕ್ಕೆ ಆಗೋದಿಲ್ರಿ, ನಿಮ್ಮ ಕುಟ ಮಾತಾಡೋಕ್ಕೂ ಆಗೋದಿಲ್ಲ. ನಿಮ್ಮ ಮನಸ್ಸಿನಾಗ ಏನೈತೆ ನನಗೆ ಗೊತ್ತೂ ಇಲ್ಲ. ನಿಮ್ಮ ಮನಸ್ಸಿನಾಗ 1000 ಅನ್ಕೋರಿ, ನನಗೆ ನಾ ಬರಾಬರಿ ಅದನಿ. ನೀವು ಮತ್ತೆ ಇನ್ನೊಂದ್ಸಲಿಗೆ ನನ್ನ ಜಾತಿ ಎತ್ತೋದು ಮಾತಾಡೋದು ಹಂಗನು ಹಿಂಗನು ನಿಮ್ಮ ಮನ್ಯಾಗ ಕಲಿಸಿಲ್ಲ, ಇದನ್ನೆಲ್ಲ ಇನ್ನೊಂದ್ಸರಿ ಅನ್ನಕೋಬೇಡ್ರಿ. ಇದನ್ನ ಅಂದ್ರೆ ಮತ್ತೆ ಬೇರೆನ ಆಕತಿ. ಸುಮ್ಮನೆ ನನಗೂ ನಿನಗೂ ಜಗಳ ಬೇಡ್ರಿ. ಈಗೇನು ನಿಮ್ಮ ಮನಸ್ಸಿನಾಗ ಇರೋದು ನಾ ದೌಡ ಎದ್ದಿಲ್ಲ, ಬಾಗಿಲಿಗೆ ನೀರು ಹಾಕಿಲ್ಲ ಅಂತ ಅಷ್ಟೇ. ಹೋದಲು ನಾ ದಿನಾನು ದೌಡ ಹೇಳ್ತೀನಿ. ಇವತ್ತೊಂದಿನ ತಡ ಆಗಿದ್ದೀನಿ, ಆತು. ಇನ್ನು ಮೇಲಿಂದ ಇದನ್ನು ದೌಡ ಹೇಳ್ತೀನಿ. ನೀವು ಅನ್ಕೊಂಡಂಗ ಸೂರ್ಯ ಹುಟ್ಟಕ್ಕೂ ಮುಂಚೆ ಬಾಗಿಲಿಗೆ ನೀರು ಹಾಕ್ತೀನಿ. ಸಮಾಧಾನ ಆತ? ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ನಾವಿಬ್ರು ಜಗಳ ಮಾಡ್ಕೊಂಡ್ರೆ ಅಗ್ಲ ಮಗಲ್ದವ್ರು ಖುಷಿ ಪಡೋರು ಇರ್ತಾರೆ. ಮನ್ಯಾಗ ನಮಗೆ ಹೊಂದಾಣಿಕೆ ಇಲ್ಲ ಅಂದ್ರೆ 3ನೇದವ್ರು ನಮ್ಮ ಮನ್ಯಾಗ ಮೂಗು ತುರ್ಸೋದಕ್ಕೆ ಅವಕಾಶ ನಾವ ಮಾಡ್ಕೊಟ್ಟಂಗೆ ಆಕೈತಿ. ಅತ್ಯಾರ ನಿಮ್ಮ ಮನಸ್ಸಿನಾಗ ನನಗೆ ಏನೈತೆ ನನಗೆ ಗೊತ್ತಿಲ್ಲರಿ, ಆದ್ರೆ ನನಗೆ ನಾ ಕರೆಕ್ಟಾಗಿ ಅದೀನಿ. ಸುಮ್ಮನೆ ನೀವು ಇದನ್ನ ಸಣ್ಣ ವಿಚಾರನ ದೊಡ್ಡದು ಮಾಡಿ ಮನ್ಯಾಗ ಅಶಾಂತಿ ಮಾಡಾಕತ್ತೀರ ಅನಿಸ್ತೈತೆ ನನಗೆ. ಒಂದಿಟ್ಟು ಕುಂತು ಶಾಂತವಾಗಿ ವಿಚಾರ ಮಾಡ್ರಿ. ನಾ ಸರಿ ಇದೇನೇ ಇಲ್ವೋ, ನಾ ಮಾಡೋ ಕೆಲಸ ಸರಿ ಐತೆ ಇಲ್ವೋ, ನಿಮ್ಮ ಮಗನ ಸರಿಯಾಗಿ ಅದಾನ ಇಲ್ವೋ, ಇಲ್ಲ ನಿಮ್ಮ ಮಗ ಆಗಿ ಉಳ್ದಾನೋ, ಇಲ್ಲ ನನ್ನ ಗಂಡಾಗೆ ಉಳ್ದಾನ ಅನ್ನೋದು ನಿನಗೂ ಗೊತ್ತಾಕೈತಿ. ಇದ್ರಿಗಿನ ಹೆಚ್ಚಿಗೆ ನಿಮ್ಮ ಕುಟ ವಾದ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋದಿಲ್ಲ. ನಾನು ಬಾಯಿ ನುಸ್ಕೊಳಕ್ಕೆ ರಕ್ತ ಸುಟ್ಕೊಳಕ್ಕೆ ನಾ ತಯಾರು ಇಲ್ಲ.
ನಾ ಜಳಕ ಮಾಡ್ಕೊಂಬಂದು ನಾಷ್ಟ ಚಾ ಮಾಡ್ಕೊಡ್ತೀನಿ ತಡ್ಕೊರಿ. ನಿಮಗೂ ನೀರು ಕಾಸಿದೈತಿ, ನೀವು ಮಾಡ್ಕೊಂಡು ಬರ್ರಿ ಅಷ್ಟೇ. ಅಲ ಇವಳ ಇವ್ರು ಅವಂದ ಊರು ಬೊಂಬಾಯಿ ಅನ್ಕೊಂಡಿದ್ದೆ. ಅವನ ಸೋಗಲ ಎಲ್ಲಿ ಬಿಟ್ಟಾಳು? ಅವನ ಸೋಗಲನ ಬಂದೈತಿ. ಬಾಯಿ ಅನ್ನೋದು ಬೊಂಬಾಯಿ, ಊರ ಅಡ್ಡಲ ಬಾಯಿ ತೆಗೆದು ಎಷ್ಟು ಮಾತಾಡ್ತಾಳ ನೋಡು. ಸೊಕ್ಕು ಸೊಕ್ಕು ಇದ್ದಾರ ಮನೆಯಿಂದ ಬಂದಾನೆ ಅನ್ನೋದು. ನಾನು ಅವತ್ತು ವಿಚಾರ ಮಾಡಿಲ್ಲ, ಈ ಬಾಡೆ ಈಕಿನ ಮಾಡ್ಕೊತಾನೆ ಅಂದಾಗ ನಾಳೆ ಒಂದಿನ ನನಗೆ ಹಿಂಗೆ ಎದಿ ಉಬ್ಬಿಸಿ ಮಾತಾಡ್ತಾಳೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಏನ ಫೋನ್ಯಾಗ ಮಾತಾಡೋದು ನೋಡಿ ಹಿಂಗೆ ತೆಗ್ಗಿ ಬಗ್ಗೆ ನಡ್ಕೊತಾಳ ಅನ್ಕೊಂಡೆ. ನೋಡಿದ್ರೆ ಸಸಿ ವರ್ಷಿ ತೆಗ್ದ ಬಿಟ್ಟಾಳು. ಈಕಿಗೂ ಆಶಾಗ್ರವನ ಸಸಿ ಪ್ರೇಮಿಗೂ ಏನು ವ್ಯತ್ಯಾಸ ಕಾಣವಲ್ದು ನನಗೆ. ಬರಲಿ ಬಾಡೆ, ಇವನಿಗೆ ತೊಳಿತೇನೆ ಮೊದಲು. ಇವನು ಹಾದಿಗೆ ತೊಗೊಂಬಂದು ಈಕೆ ಹಾದಿಗೆ ಬರ್ತಾಳೆ. ನನಗೊಂದು ನೀರು ಕಾಸಿನಂತ ಹೇಳ್ತಾ ಏನು ಈಕಿನ ಮಾಡ್ತಾಳೆ ದಿನ ನನಗೆ ಮಾಡ್ಕೊಳೋದು ಗೊತ್ತಿಲ್ಲ ನನಗೆ.